ಸರ್, ಕಾಲೇಜ್ ಲೈಫಿಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರಿ ನೀವು. ಸೊ ಕಾಲೇಜಿನಲ್ಲಿ ಯಾವ ಥರ ಇತ್ತು ನಿಮ್ಮ ಹೋರಾಟದ ದಿನಗಳು? ಈ ಕಾಲೇಜಿನಲ್ಲಿ ನನಗೆ ಯಾವತ್ತೂ ಕೂಡ ಲೀಡ್ರ್ಶಿಪ್ಪಲ್ಲಿ ಆಸಕ್ತಿ ಇರೋದ್ರಿಂದ ನಮಗೆ ಎಲ್ಲ ಸ್ಟೂಡೆಂಟ್ಸ್ ಆರ್ಗನೈಸೇಷನಲ್ಲಿ ಮತ್ತು ಫ್ರೆಂಡ್ಸಿನ ಗ್ರೂಪ್ ಇತ್ತು. ಹಾಗಾಗಿ ನಾವೆಲ್ಲ ಭಾಳ ಸಕ್ರಿಯವಾಗಿ ಕಾಲೇಜ್ಗಳಲ್ಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾ ಇದ್ವಿ. ಅದು PUC ಕಾಲೇಜಲ್ಲೇ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ದೊಡ್ಡ ಮಟ್ಟದಲ್ಲಿ ಆಯಿತು, ಯಾಕಂದರೆ ನನ್ನ ಎದುರುಗಡೆ ಕಂಟೆಸ್ಟ್ ಮಾಡಿದ್ರು ಆ ಕಾಲೇಜ್ ಓನರ್ ಮಗ ಇದ್ದು. ಹಾಗಾಗಿ ನನಗೆ ಆ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೆ. ಕಷ್ಟ ಆಗೋದಿಲ್ವಾ ಮೇಡಮ್? ಅಂದರೆ ಈ ಕಡೆ ಹೋರಾಟಗಳು, ಕಾಲೇಜಲ್ಲಿ ಆ್ಯಕ್ಟಿವಿಟೀಸು, ಜೊತೆಯಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಇದೆ, ನಿಜಕ್ಕೂ ಕಷ್ಟ ಇದೆ. MBBS ಅಂದರೆ ಅಂಥ ಸುಲಭವಾದ ಅಧ್ಯಯನ ಏನಿರೋದಿಲ್ಲ. ಅದರಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ಅವರು ಫೇಲ್ ಆಗದೇ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ನನಗೂ ಆಶ್ಚರ್ಯನೇ ಆಗ್ತದೆ. ಯಾಕಂದರೆ ಭಾಳಷ್ಟು ನಾವು MBBSಲ್ಲಿ ಹೆಂಗೆ ಇರ್ತೀವಿ ಅಂದರೆ ಬುಕ್ವಾಮ್ ಥರ ಇರ್ತೀವಿ. ಇಂಥದ್ದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದು ತುಂಬ ಕಮ್ಮಿ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನನಗೆ ಕೂಡ ಒಂಥರ ಆಶ್ಚರ್ಯನೇ ಆಗ್ತದೆ.